ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ 3ನೇ ಎಪಿಸೋಡ್ಗೆ ಸ್ವಾಗತ. ನಾವು ಸ್ಟೇ ಆಗ್ತಿರುವಂಥ ಹೋಮ್ ಸ್ಟೇ ಇದೆ. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದೆರಡು ಜೀಪ್ ತೊಗೊಂಡು ಹಂಗೆ ಊರು ಸುತ್ತೋಣ ಅಂತ ಹೊರಟ್ವಿ. ಟೋಟಲ್ 14 ಜನ 2 ಜೀಪ್ ತೊಗೊಂಡು ಹೊರಟ್ವಿ. ಫಸ್ಟಿಗೆ ವಿಭೂತಿ ಮಲೈ ಅಂತ ಒಂದು ಪ್ಲೇಸು, ಇಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಬೆಂಗಳೂರಿಂದ ಮಧುಮಲೈ ತನಕ ಬೈಕಲ್ಲಿ ಹೋಗಿ ಇವಾಗ ಯಾಕೆ ಜೀಪಲ್ಲಿ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿರ್ಬೋದು. ಯಾಕೆಂದರೆ ನಾವು ಹೋಗ್ತಿರೋ ಜಾಗ ವಿಭೂತಿ ಮಲೈ ಅಂತ. ವಿಭೂತಿ ಮಲೈ ಅಂದರೆ ಅದು ಗುಡ್ಡದ ಮೇಲಿದೆ, ಅಲ್ಲಿ ಬೈಕ್ ಅಲೋ ಇಲ್ಲ, ಅದಕ್ಕೆ ಜೀಪ್ ತೊಗೊಂಡು ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಅಲ್ಲಿ ಸುತ್ತಮುತ್ತ ಕಾಡಿದೆ, ಅದೆಲ್ಲ ಫಾರೆಸ್ಟ್ ಏರಿಯಾ ಅನಿಸುತ್ತೆ. ಅದನ್ನೆಲ್ಲ ಸುತ್ತಾಡಿಕೊಂಡು ಹುಲಿಗಿಲಿ ಸಿಗ್ತಾವೆ ಅಂತ ಸ್ವಲ್ಪ ನೋಡಿಕೊಂಡು, ಏನೂ ಸಿಗಲಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಆ ಡ್ರೈವರ್ ಇದ್ರಲ್ಲ, ಅವರು ಒಳ್ಳೆ ಕತೆ ಹೇಳ್ತಾಯಿದ್ರು. ಹುಲಿಗಳು ಹೆಂಗೆಲ್ಲ ಓಡಾಡ್ತಾಯಿದ್ವು, ಎಲ್ಲೆಲ್ಲೆಲ್ಲ ಇದ್ದಾವೆ, ಎಷ್ಟು ಜನನ ಸಾಯಿಸಿದಾವೆ ಅಂತೆಲ್ಲ ಕತೆ ಹೇಳ್ತಾಯಿದ್ರು. ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಪ್ರಕೃತಿ ಸೌಂದರ್ಯವನ್ನು ಸವಿತಾ ಹಿಂಗೆ ಮುಂದೆ ಹೋಗ್ತಾಯಿದ್ವಿ. ಅಲ್ಲಿ ನೋಡಿ, ಸ್ಟ್ರೈಟ್ ಗುಡ್ಡದ ಮೇಲೆ ಒಂದು ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ ವಿಭೂತಿ ಮಲೈ ಅಂತ.
ಇನ್ನೇನು ಬೆಟ್ಟದ ತುದಿಗೆ ಬಂದ್ವಿ. ಇಲ್ಲೇನು ಒಂದು ಚಿಕ್ಕ ದೇವಸ್ಥಾನ ಇದೆ ಅಷ್ಟೇ, ಮತ್ತೇನೂ ಇಲ್ಲ. ಸುತ್ತಮುತ್ತ ದೊಡ್ಡ ದೊಡ್ಡ ಬೆಟ್ಟಗಳಿದ್ದಾವೆ. ಅದ್ರ ಜೊತೆಗೆ ಕ್ಲೌಡ್ಸ್ ಎಲ್ಲ ಇರ್ತವೆ, ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಫೋಟೋ ಗಿಟೋ ತಕ್ಕೊಂಡು ವಾಪಸ್ಸು ಮನೆ ಕಡೆ ಹೋಗ್ತೀವಿ. ಮನೆ ಕಡೆ ಅಲ್ಲ, ಹೋಮ್ ಸ್ಟೇ ಕಡೆ. ಅದ್ರ ನೆಕ್ಸ್ಟು ಇನ್ನೂ ದೊಡ್ಡ ಪ್ಲ್ಯಾನ್ ಇದ್ದಾವೆ. ಊಟಿ ಕಡೆಗೆ ಹೊರಟಿದ್ದೀವಿ. ಅದ್ರ ವ್ಲಾಗು ಇನ್ನು ನೆಕ್ಸ್ಟ್ ಬರುತ್ತೆ, ಕಾಯ್ತಾ ಇರಿ. ಧನ್ಯವಾದಗಳು.